ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಶ್ಮಿಕಾ ಮಂದಣ್ಣ ಮದುವೆ ವಿಷಯದ ಬಗ್ಗೆ ನಿನ್ನೆ ನಾವೇ ನಮ್ಮ ಚಾನೆಲ್ ನಲ್ಲಿ ಸುದ್ದಿ ಮಾಡಿದ್ವಿ. ಎಲ್ಲಿ ಮದುವೆ, ರಿಸೆಪ್ಷನ್ ಎಲ್ಲಾಗುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ನೀಡಿದ್ವಿ. ಇದರ ಬೆನ್ನಲ್ಲೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಇದು ರಶ್ಮಿಕಾ ಮದುವೆಗಿಂತಲೂ ದೊಡ್ಡ ಸುದ್ದಿ. ಅದರಲ್ಲೂ ರಶ್ಮಿಕಾ ಮದುವೆ ಹೊತ್ತಲ್ಲೇ ಇಂತಹದೊಂದು ಸುದ್ದಿ ಕೇಳಿ ಬರ್ತಿರೋದು ರಕ್ಷಿತ್ ಶೆಟ್ಟಿ ಅಭಿಮಾನಿಗಳನ್ನ ಕುಣಿಯುವಂತೆ ಮಾಡಿದೆ. ಇಂಥದೊಂದು ಸುದ್ದಿಯನ್ನ ರಕ್ಷಿತ್ ಶೆಟ್ಟಿ ಅವರು ಯಾವಾಗ ಕೊಡ್ತಾರೆ ಅಂತ ಅವರ ಅಭಿಮಾನಿಗಳು ಕಾದು ಕೂತಿದ್ರು. ಅದಕ್ಕೆಲ್ಲ ಈಗ ಕಾಲ ಕೂಡಿ ಬಂದಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಮಧ್ಯೆ ಪ್ರೀತಿ ಮೂಡಿದ್ದು, ಆಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು, ಇದಾದ ಬಳಿಕ ಮದುವೆ ಮುರಿದ್ ಬಿದ್ದಿದ್ದು. ರಶ್ಮಿಕಾಳನ್ನ ಬಣ್ಣದ ಲೋಕಕ್ಕೆ ಕರ್ಕೊಂಡ್ ಬಂದವರೇ ರಕ್ಷಿತ್ ಶೆಟ್ಟಿ. ಆದ್ರೆ ರಶ್ಮಿಕಾ ಯಾರ ಕೈಗೂ ಸಿಗದಂತೆ ಹೋದ್ರು. ಕನ್ನಡ ಸಿನಿಮಾ ರಂಗವನ್ನ ಬಿಟ್ಟು ತೆಲುಗು ಇಂಡಸ್ಟ್ರಿ ಸೇರ್ಕೊಂಡ್ಮೇಲೆ ರಶ್ಮಿಕಾ ಲೆವೆಲ್ಲೇ ಬದಲಾಗಿ ಹೋಯ್ತು. ರಕ್ಷಿತ್ ಶೆಟ್ಟಿ ಜೊತೆಗಿನ ಮದುವೆ ಕೂಡ ಮುರಿದ್ ಬಿತ್ತು. ಇದರ ಬೆನ್ನಲ್ಲೇ ಕನ್ನಡದ ವಿಷಯವಾಗಿ ರಶ್ಮಿಕಾ ಕೊಡ್ತಾ ಇದ್ದ ಒಂದಿಷ್ಟು ಹೇಳಿಕೆಗಳು ಕನ್ನಡಿಗರನ್ನ ಸಿಕ್ಕಾಪಟ್ಟೆ ಕೆರಳಿಸಿದ್ವು. ರಶ್ಮಿಕಾ ಬಗ್ಗೆ ತುಂಬಾ ನೆಗೆಟಿವ್ ಟ್ರೋಲ್ ಆಗೋದಕ್ಕೆ ಶುರುವಾಯಿತು. ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ದೂರ ಆಗ್ತಾ ಇದ್ದಂತೆ ತೆಲುಗು ನಟ ವಿಜಯ್ ದೇವರಕೊಂಡ ಜೊತೆ ರಶ್ಮಿಕಾ ಲವ್ ನಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ವು. ಇಬ್ರು ಕದ್ದು ಮುಚ್ಚಿ ವಿದೇಶ ಪ್ರವಾಸ ಮಾಡ್ತಾ ಇದ್ರು. ಆದ್ರೆ ಎಲ್ಲೂ ಜೊತೆಯಾಗಿ ಕಾಣಿಸ್ತಿರ್ಲಿಲ್ಲ. ಸುಮಾರು 5-6 ವರ್ಷದಿಂದ ಗುಟ್ಟಾಗಿದ್ದವರು ಈಗ ಮದುವೆ ಆಗ್ತಿದ್ದಾರೆ. ಇದೇ ತಿಂಗಳ 26ನೇ ತಾರೀಕು ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ರಾಜಸ್ಥಾನದ ಜೈಪುರದಲ್ಲಿ ಅದ್ಧೂರಿಯಾಗಿ ಮದುವೆ ಆಗ್ತಿದ್ದಾರೆ. ಇದಾದ ಬಳಿಕ ಅಂದ್ರೆ ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಗ್ರ್ಯಾಂಡ್ ರಿಸೆಪ್ಷನ್ ನಡೆಯಲಿದೆ. ಇದಕ್ಕೆ ಬೇಕಾದ ಎಲ್ಲಾ ತಯಾರಿ ಕೂಡ ಈಗಾಗಲೇ ನಡೆದಿದೆ. ಹೀಗೆ ರಶ್ಮಿಕಾ ಮಂದಣ್ಣ ಮದುವೆ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಹೊತ್ತಲ್ಲೇ ರಕ್ಷಿತ್ ಶೆಟ್ಟಿ ಬಗ್ಗೆಯೂ ಒಂದಿಷ್ಟು ಸುದ್ದಿ ಕೇಳೋದಕ್ಕೆ ಶುರುವಾಗಿದ್ವು. ರಕ್ಷಿತ್ ಶೆಟ್ಟಿ ಎಲ್ ಹೋದ್ರು, ಏನ್ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಕಣ್ಮರೆಯಾಗಿ 3-4 ವರ್ಷವೇ ಆಗೋಯ್ತು. ರಕ್ಷಿತ್ ಶೆಟ್ಟಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದರ ಸಣ್ಣ ಸುಳಿವು ಇಲ್ಲ. ಕೆಲವರು ವಿದೇಶದಲ್ಲಿದ್ದಾರೆ ಅಂದ್ರೆ ಇನ್ನೂ ಕೆಲವರು ಟ್ರಿಪ್ ಹೊಡಿತಿದ್ದಾರೆ ಅಂದಿದ್ರು. ಇದರ ಜೊತೆಗೆ ಇನ್ನೂ ಕೆಲವರು ಉಡುಪಿಯಲ್ಲೇ ಯಾರ ಕಣ್ಣಿಗೂ ಕಾಣದಂತೆ ಇದ್ದಾರೆ ಅನ್ನೋ ಮಾತು ಕೂಡ ಇತ್ತು. ಆದ್ರೆ ರಕ್ಷಿತ್ ಶೆಟ್ಟಿ ಬಗ್ಗೆ ಎಲ್ಲೂ ಸಣ್ಣ ಸುಳಿವು ಇರ್ಲಿಲ್ಲ. ಈಗ ರಶ್ಮಿಕಾ ಮದುವೆ ಸುದ್ದಿ ಸದ್ದು ಮಾಡ್ತಾ ಇರೋ ಹೊತ್ತಲ್ಲಿ ಮತ್ತೆ ರಕ್ಷಿತ್ ಶೆಟ್ಟಿ ಎಲ್ ಹೋದ್ರು ಅಂತ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇಂಥ ಹೊತ್ತಲ್ಲೇ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ರಕ್ಷಿತ್ ಶೆಟ್ಟಿ ಬಗ್ಗೆ ಕಾದು ಕೂತಿದ್ದವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕನ್ನಡದ ಹಿರಿಯ ಪತ್ರಕರ್ತ ಜೋಗಿ ಅವರ ಸಂಪರ್ಕಕ್ಕೆ ಸಿಕ್ಕಿದ್ದು ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇಷ್ಟು ದಿನ ಏನ್ ಮಾಡಿದ್ರು, ಈಗ ಏನ್ ಮಾಡೋದಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇಷ್ಟು ದಿನ ಅಜ್ಞಾತವಾಗಿದ್ದ ರಕ್ಷಿತ್ ಶೆಟ್ಟಿ ಕೈಯಲ್ಲಿ ಈಗ 5 ಸಿನಿಮಾ ಇದೆಯಂತೆ. ಅವನ್ನ ಶೂಟ್ ಮಾಡೋದಷ್ಟೇ ಬಾಕಿ. ಮಾರ್ಚ್ ಕೊನೆ ಹೊತ್ತಿಗೆ ಫ್ರೀ ಪ್ರೊಡಕ್ಷನ್ ಕೆಲಸ ಶುರು ಮಾಡ್ತೀನಿ. ಅದು ಮುಗಿತಾ ಇದ್ದಂತೆ ಶೂಟಿಂಗ್ ಶುರುವಾಗುತ್ತೆ. ಮೊದಲು ರಿಚರ್ಡ್ ಆಂಟನಿ, ಅದಾದ ಬಳಿಕ ಪುಣ್ಯಕೋಟಿ, ಆಮೇಲೆ 3 ಸಿನಿಮಾ, ಒಂದರ ಮೇಲೊಂದರಂತೆ 5 ಸಿನಿಮಾ ಬರ್ತಾ ಹೋಗುತ್ತೆ. ಇದಕ್ಕೆ ಬೇಕಾದ ತಂಡ ಸಿದ್ಧ ಆಗಿದೆ, ಚಿತ್ರಕಥೆಯೂ ಸಿದ್ಧವಾಗಿದೆ. ಪುಣ್ಯಕೋಟಿ ಸಿನಿಮಾಗೆ ಸಿಕ್ಕಾಪಟ್ಟೆ VFX ಕೆಲಸ ಇದೆ. ಅವು ಸಿದ್ಧವಾದ ಬಳಿಕವೇ ಶೂಟಿಂಗ್ಗೆ ಹೋಗೋದಕ್ಕೆ ಸಾಧ್ಯ. ರಿಚರ್ಡ್ ಆಂಟನಿ ಶುರುವಾಗುವ ಮೊದಲೇ ಪುಣ್ಯಕೋಟಿಯ ತಾಂತ್ರಿಕ ತಂಡ ಕೆಲಸ ಶುರು ಮಾಡುದು. ರಿಚರ್ಡ್ ಆಂಟನಿಗೂ ಸಾಕಷ್ಟು VFX ಕೆಲಸ ನಡೀಬೇಕಿದೆ. ಆದ್ರೆ ಶೂಟಿಂಗ್ಗೆ ಹೋಗೋದಕ್ಕೆ ಅಡ್ಡಿ ಇಲ್ಲ. ಹೀಗಾಗಿ ತಂಡವನ್ನ ಸಿದ್ಧ ಮಾಡಿ ಅವರಿಗೆ ಕೆಲಸ ವಹಿಸಿ ತಾನು ರಿಚರ್ಡ್ ಆಂಟನಿ ಸಿನಿಮಾದಲ್ಲಿ ತೊಡಗಿಸಿಕೊಳ್ತೀನಿ. ಪುಣ್ಯಕೋಟಿ ಮತ್ತು ನಂತರ ಬರುವ 3 ಸಿನಿಮಾಗಳನ್ನ ನಾನೇ ನಿರ್ಮಾಣ ಮಾಡೋದು ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಇಷ್ಟು ದಿನ ರಕ್ಷಿತ್ ಶೆಟ್ಟಿಗೆ ಕಾಯ್ತಾ ಇದ್ದವರಿಗೆ ಬಿಗ್ ನ್ಯೂಸ್ ಸಿಕ್ಕಿದೆ. ರಶ್ಮಿಕಾ ಮದುವೆ ಹೊತ್ತಲ್ಲೇ ರಿಚರ್ಡ್ ಆಂಟನಿಯ ಆಗಮನದ ಸುದ್ದಿ ಸಿಕ್ಕಿರೋದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ರಕ್ಷಿತ್ ಶೆಟ್ಟಿ ನಿರ್ದೇಶನದಿಂದ ಹೊರ ಬಂದು 12 ವರ್ಷ ಆಯಿತು. ಉಳಿದವರು ಕಂಡಂತೆ ಸಿನಿಮಾವೇ ಕೊನೆ. ಈ ಸಿನಿಮಾ ಆದ್ಮೇಲೆ ಮತ್ಯಾವ ಸಿನಿಮಾದ ನಿರ್ದೇಶನವನ್ನೂ ಮಾಡಿಲ್ಲ. ಆದ್ರೆ ಇವತ್ತಿಗೂ ಉಳಿದವರು ಕಂಡಂತೆ ಸಿನಿಮಾದ ಲೆವೆಲ್ಲೇ ಬೇರೆ ಬಿಡಿ. ಹೀಗಾಗಿ ರಕ್ಷಿತ್ ಶೆಟ್ಟಿ ಕೊಟ್ಟಿರೋ ಈ ಬಿಗ್ ನ್ಯೂಸ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.